ಒಂದು ಘೋರ ದುರಂತದಲ್ಲಿ 9 ಜನರು ಮೃತಪಟ್ಟಿದ್ದಾರೆ. ಈಗ ವಿಚಾರ ತಿಳಿದಿದ್ದಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದಿದ್ದಾರೆ ಸರ್. ಹೇಳಿ ಸರ್, ಇದೊಂದು ನಿಜವಾಗ್ಲೂ ಕೂಡ ಅತ್ಯಂತ ಘೋರ ದುರಂತ. 9 ಜನರು ಸ್ಥಳದಲ್ಲಿ 5 ಮತ್ತೆ ಹಾಸ್ಪಿಟಲ್ಗಳಲ್ಲಿ 4 ಮೃತಪಟ್ಟಿದ್ದಾರೆ ಸರ್. ಬಂದಿದ್ದೀರಿ. ಇವತ್ತಿನ ಗಣೇಶೋತ್ಸವದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ದುರ್ಘಟನೆ ನಿಜಕ್ಕೂ ಕೂಡ ಇಡೀ ರಾಜ್ಯ ಬೆಚ್ಚಿಬಿದ್ದಿರ್ತಕ್ಕಂಥ ದುರ್ಘಟನೆ. ರಾತ್ರಿ 9:15 ಗಂಟೆಗೆ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಭಾಗದ ನಮ್ಮ ಸ್ವರೂಪಣ್ಣ ಅವರು ಶಾಸಕರು ನನಗೆ ಒಂದು ವಾಟ್ಸಪ್ನಲ್ಲಿ ಒಂದು 6 ಸೆಕೆಂಡ್ನ ವಿಡಿಯೋನ ಏನು ಕಳಿಸಿದ್ರು, ಅದು ನಿಜಕ್ಕೂ ಕೂಡ ನೋಡ್ತಾ ಇದ್ದಂಗೆ ಪ್ರತಿಯೊಬ್ಬರು ಕೂಡ ಬೆಚ್ಚಿಬೀಳ್ತಕ್ಕಂಥ ಒಂದು ದೃಶ್ಯ. ಆದರೆ ಗೊತ್ತಿಲ್ಲ, ಇವತ್ತು ಅಮಾಯಕರು 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಓದ್ತಾ ಇದ್ದಂಥವರು ಬಲಿಪಶು ಆಗಿದ್ದಾರೆ. ಅಕ್ಕಪಕ್ಕ ಊರುಗಳಿಂದ ಒಂದು 5 ಜನ ಯುವಕರು ಬಲಿಯಾಗಿರ್ತಕ್ಕಂಥದ್ದು ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿದೆ. ಜೊತೆಯಲ್ಲಿ ಮತ್ತೊಬ್ಬರು ಒಂದು ಹಿರಿಯ ಜೀವಿ, ಅವ್ರಿಗೆ ಬಹುಶಃ ಮೊದಲನೇ ಆ ಒಂದು ಗಾಡಿ ಬಂದು ಆ ಡ್ರೈವರು ಗಾಡಿ ಓಡಿಸ್ತಾ ಇದ್ದ, ಮೊದಲನೇದು ಅವ್ರಿಗೇನೆ ಆ ಗಾಡಿ ತಗಲ್ತು ಅಂತಕ್ಕಂಥದ್ದು. ಈಗ 9ನೇವರು ಕೂಡ ಅಧಿಕೃತವಾಗಿ ಮೃತಪಟ್ಟಿರ್ತಕ್ಕಂಥದ್ದನ್ನ ಈಗ ಆಸ್ಪತ್ರೆಯ ಸಿಬ್ಬಂದಿಗಳು ಒಟ್ಟಿನಲ್ಲಿ ಇದನ್ನು ಡಿಕ್ಲೇರನ್ನು ಮಾಡಿದ್ದಾರೆ. ಆದರೆ ಒಂದು ಹಣ ಇದು ಈ ಒಂದು ಯಾಕೆ ಈ ವಿಘ್ನ ಆಯಿತು ಇವೆಲ್ಲವೂ ಕೂಡ ನೋಡಿದಾಗ ಒಂದೊಂದು ವಿಧಿ ಆಟ, ಹಣೆ ಬರ. ಆದರೆ ಅವರ ಕುಟುಂಬದ ಪೋಷಕರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಇವತ್ತು ಸಾಕಷ್ಟು ಸಾಲ ಸೋಲ ಮಾಡಿ ಆರ್ಥಿಕವಾಗಿ ಅವರು ದುರ್ಬಲರಾಗಿದ್ದರೂ ಕೂಡ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಅವ್ರನ್ನ ಸಾಕಷ್ಟು ಪಾಪ ಅವ್ರದ್ದಾದಂಥ ಕನಸುಗಳು ಕಲ್ಪನೆಗಳು ಹೊತ್ತಿ ಇವತ್ತು ಅವ್ರಿಗೆ ಈ ಹಾಸ್ಟೆಲ್ಗಳಲ್ಲಿ ಇಂಜಿನಿಯರಿಂಗ್ ಓದ್ತಕ್ಕಂಥದ್ದಕ್ಕೆ ಸಾಕಷ್ಟು ಪಾಪ ಅವರು ಎಲ್ಲ ಅವ್ರ ಜೀವನ ತ್ಯಾಗ ಮಾಡಿರ್ತಕ್ಕಂಥದ್ದು. ಒಬ್ಬ ಸ್ಟೂಡೆಂಟ್ ಸಿಕ್ಕಿದ್ರು, 21 ವರ್ಷ ಅಂತ ಹೇಳಿದ್ರು. ನಾನು ಫೈನಲ್ ಇಯರ್ ಸ್ಟೂಡೆಂಟು. ನನ್ನ ಸ್ನೇಹಿತ ಒಬ್ಬರು ಮೃತಪಟ್ಟಿದ್ದಾರೆ, ಹೊಸದುರ್ಗದವರು ಅಂತ ಹೇಳ್ತಾಯಿದ್ರು. ಮತ್ತು ಚಿಕ್ಕಮಂಗ್ಳೂರವರೊಬ್ಬರು, ಬೆಳ್ಳಾರಿಯವರೊಬ್ಬರು. ಸೊ ಒಟ್ಟಾರೆಯಾಗಿ ಅವರು ನಿನ್ನೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ವು. ಜೊತೆಯಲ್ಲೇ ಭಾಳ ಟಾಪರ್ ಇದ್ದ ಸ್ಟೂಡೆಂಟು, ಇನ್ನೊಂದು 3 ತಿಂಗಳಲ್ಲಿ ಕೋರ್ಸೇ ಮುಗಿದೋಗ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇದು ಈ ಇನ್ಸಿಡೆಂಟ್ನ ಕೆಲವೊಂದು ವಿಡಿಯೋಗಳು ನೋಡಿದ್ರೆ ನಿಜವಾಗ ಕೂಡ ಎದೆ ನಡುಗ್ಬಿಡುತ್ತೆ ಸರ್. ತಾವು ಕೂಡ ನೋಡಿದ್ರಿ ಅಂತ ಅನ್ಸುತ್ತೆ ಸರ್. ಎಂಥವನಿಗೆ ಆದರೂ ಕೂಡ ಒಂದು ರೀತಿ ಅದನ್ನು ಮಾತುಗಳಲ್ಲಿ ನಾವು ವರ್ಣನೆ ಮಾಡ್ತಕ್ಕಂಥದ್ದು ಆಗದೇ ಇಲ್ಲ. ಅದು ನಿಜಕ್ಕೂ ಕೂಡ ಬಹಳ ಅತ್ಯಂತ ಘೋರವಾದಂಥ ದುರಾದೃಷ್ಟಕರವಾದಂಥ ಒಂದು ದಿನ, ಒಂದು ಕ್ಷಣ. ಅದರಲ್ಲೂ ಆ ಕುಟುಂಬದ ಪೋಷಕರಲ್ಲಿ ಅವ್ರ ತಂದೆ ತಾಯಂದ್ರಿಗೆ ತಾಯಿ ಚಾಮುಂಡೇಶ್ವರಿ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ಅಷ್ಟು ಮಾತ್ರ ಕೇಳ್ಬೋದು ಅಷ್ಟೇ ಸರ್. ಘಟನಂತೂ ಯಾರು ಕೂಡ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಪರಿಹಾರದ ವಿಚಾರದಲ್ಲಿ ಸರ್ಕಾರ 5 ಲಕ್ಷ ಘೋಷಣೆ ಮಾಡಿದೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಕೂಡ ಗಾಡಿನಲ್ಲಿ ಬರ್ತಾ ನೋಡಿದೆ, ಟ್ವೀಟ್ ಮೂಲಕ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇಳಿದೆ. ಸ್ವಾಗತ ಮಾಡ್ತೇನೆ. ತಾವು ಹೇಳ್ದಂಗೆ ಜೀವನ ಆಗಲಿ ಜೀವ ಆಗಲಿ ವಾಪಸ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಇವತ್ತು ಆಗಲಿಕ್ಕಿಲ್ಲ. ಆದರೆ ಒಂದು ಇಲ್ಲಿ ಓದ್ತಾ ಇದ್ದಂಥವ್ರು ಎಲ್ಲ ಸ್ಟೂಡೆಂಟ್ಸು ಕೂಡ ಆರ್ಥಿಕವಾಗಿ ಅಷ್ಟು ಸಬಲರಾಗಿ ಇರ್ತಕ್ಕಂಥ ಕುಟುಂಬ. ಹಾಗಾಗಿ ಸರ್ಕಾರ ಒಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಆ ಕುಟುಂಬದ ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗಾಗಲಿ ಉಸ್ತುವಾರಿ ಮಂತ್ರಿಗಳಿಗಾಗಲಿ ಸರ್ಕಾರ ಒಟ್ಟಾರೆಯಾಗಿ ಮತ್ತಷ್ಟು ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಆರ್ಥಿಕವಾಗಿ ಆ ಕುಟುಂಬದ ಜೊತೆಯಲ್ಲಿ ನೆರವಾಗಿ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಶೆ. ನಿರ್ವಹಣೆ ಲ್ಯಾಪ್ಸಸ್ ಆಗಿದೆ ಅಂತ ಅನ್ಸುತ್ತೆ ಸರ್ ಇನ್ಸಿಡೆಂಟ್ ಸಂಬಂಧಪಟ್ಟ? ಪೊಲೀಸ್ನವ್ರ ಹತ್ರನೂ ಮಾತಾಡ್ತಾ ಇದ್ದೆ ಅಣ್ಣ. 40 ಜನ ಪೊಲೀಸ್ ಸಿಬ್ಬಂದಿಗಳಲ್ಲಿ ಇದ್ವು ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಮತ್ತಷ್ಟು ಉನ್ನತವಾದಂಥ ತನಿಖೆಯ ಮೂಲಕ ಈ ಪ್ರಕರಣ ಯಾವ ರೀತಿ ನಡೀತು, ಹೇಗೆ ನಡೀತು, ಆ ಚಾಲಕ ಏನಾದರೂ ಮದ್ಯಪಾನ ಸೇವಿಸಿದ್ನ, ಇವೆಲ್ಲವೂ ಕೂಡ ತನಿಖೆ ಮೂಲಕ ಹೊರಗಡೆ ಬರಬೇಕಣ್ಣ. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.